ಸೊ ಗುಡ್ ಆಫ್ಟರ್ನೂನ್ ಗೈಸ್. ಹೌ ಟು ಫೈಂಡ್ ದ ಸೀಕ್ರೆಟ್ ಇನ್ ಫ್ರೈಡೇ ಸೆಷನ್ದಲ್ಲಿ ಏನಾಯ್ತಲ್ಲ, ಸೊ ಎಕ್ಸಾಕ್ಟ್ಲಿ ನಾ ಈ ಲೆವೆಲ್ದಲ್ಲಿ ಮೀನ್ಸ್ ಸಪೋರ್ಟ್ನ ರೆಸಿಸ್ಟೆಂಟ್ ಡ್ರಾ ಮಾಡಿದೆ. ಓಕೆ, ನೀವು ಇನ್ನೂ ಮಟ್ಟ ನೋಡಲಿಲ್ಲ ಅಂದರೆ ಆ ಕ್ಲಿಪ್ ಕೂಡ ಇದರಲ್ಲಿ ಹಾಕಿದ್ದೀನಿ, ಜಸ್ಟ್ ವಾಚ್ ಫುಲ್ ವಿಡಿಯೋ. ಇಲ್ಲಿಂದ ಏನಿದೆ ಗ್ರೀನ್ ಕ್ಯಾಂಡಲ್ ಬಂದಿದೆಯಲ್ಲ, ಸೊ ಎಕ್ಸಾಕ್ಟ್ಲಿ ಇಲ್ಲಿ ಎಂಟ್ರಿ ಆಗಿದೆ ನಾನು ಆಲ್ಮೋಸ್ಟ್. ಓಕೆ, ಸೊ ನನ್ನ ಟಾರ್ಗೆಟ್ ಬಂದುಬಿಟ್ಟು ಯೂಸಲಿ ಈ ಲೋ ಇದೆ ಫಸ್ಟ್ ಟಾರ್ಗೆಟ್, ನಿಮ್ಗೆ ಇಲ್ಲಿ ಮಟ್ಟ ಬರುತ್ತೆ ಮಾರ್ಕೆಟ್. ಓಕೆ ಗೈಸ್, ಏನಾಗುತ್ತೆ ಮಾರ್ಕೆಟ್ದಲ್ಲಿ ರೆಸಿಸ್ಟೆಂಟ್ ಆ್ಯಂಡ್ ರೆಸಿಸ್ಟೆಂಟ್ ಬಿಕಮ್ ಸಪೋರ್ಟ್. ಸೊ ಟ್ರೆಂಡ್ ಈಸ್ ಎ ಫ್ರೆಂಡ್ ಆಲ್ಸೋ. ಸೊ ಈ ಕಂಡೀಷನ್ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆಗುತ್ತೆ, ರೀಟೆಸ್ಟ್ ಆಗುತ್ತೆ, ಮತ್ತು ಕಂಟಿನ್ಯೂಷನ್ ಫಾಲ್ ಆಗುತ್ತೆ. ಸೊ ಮಾರ್ಕೆಟ್ದಲ್ಲಿ ಏನಾಗುತ್ತೆ, ಸೊ ನೆಕ್ಸ್ಟ್ ವೀಕಲ್ಲಿ ಬಜೆಟ್ ಇರುತ್ತೆ, ಯೂನಿಯನ್ ಬಜೆಟ್. ಸೊ ಹಂಗಾಗಿ ಮಾರ್ಕೆಟ್ ಏನಾಗುತ್ತೆ, ಈ ಲೆವೆಲ್ದಲ್ಲಿ ಎಸ್ ಟಿ ಟಿ ಇನ್ಕ್ರೀಸ್ ಮಾಡ್ತಾರೆ. ಸೊ ಅದು ಇನ್ವೆಸ್ಟರ್ಗೆ ಅಥವಾ ಟ್ರೇಡರ್ಗೆ ಏನಾಗುತ್ತೆ, ಸ್ಯಾಟಿಸ್ಫೈಡ್ ಇರಲ್ಲ, ಮೀನ್ಸ್ ನೆಗೆಟಿವ್ ನ್ಯೂಸ್ ಫಾರ್ ದ ಟ್ರೇಡರ್ಸ್. ಸೊ ಏನು ಮಾಡ್ತಾರೆ, ಹಂಗಾಗಿ ಮಾರ್ಕೆಟ್ ಏನು ಮಾಡ್ತಾರೆ, ಫಾಲ್ ಡೌನ್ ಮಾಡ್ತಾರೆ. ಸೊ ಅದಾದ ತಕ್ಷಣ ಏನಾಗುತ್ತೆ, ಮಾರ್ಕೆಟ್ ನೆಕ್ಸ್ಟ್ ಡೇ ಸೈಡ್ ಬೇಸ್ದಲ್ಲಿ ಕನ್ಸಲ್ಟೇಷನ್ ಲೆವೆಲ್ ಇರುತ್ತೆ. ಸೊ ಏನಾಗುತ್ತೆ, ಆನ್ 2nd ಫೆಬ್ರವರಿ ಮಾರ್ಕೆಟ್ದಲ್ಲಿ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಆಫ್ಟರ್ನೂನ್ ಸೆಷನಿಂದ ಮಾರ್ಕೆಟ್ ಏನಾಗುತ್ತೆ, ಸೊ ಡೈರೆಕ್ಷನಲ್ಲಿ ಏನಾಗುತ್ತೆ, ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ, ಬಿಗ್ ಗ್ಯಾಪ್ ಅಪ್ ಆಗುತ್ತೆ, ಆಲ್ಮೋಸ್ಟ್ 4.8 ಪಾಯಿಂಟ್ಸ್, ಅಂದರೆ ಆಲ್ಮೋಸ್ಟ್ 1250 ಪಾಯಿಂಟ್ ಪ್ಲಸ್ ಗ್ಯಾಪ್ ಡೌನ್ ಆಗುತ್ತೆ. ಬಟ್ ಏನಾಗುತ್ತೆ, ಈ ಲೆವೆಲ್ದಲ್ಲಿ ಏನು ಬ್ರೇಕ್ಡೌನ್ ಆಗಿ ರೀಟೆಸ್ಟ್ ಆಗಿರುತ್ತಲ್ಲ, ಹೊಳ್ಳಿ ಈ ಲೆವೆಲ್ದಲ್ಲಿ ಬ್ರೇಕ್ಔಟ್ ಆಗಲಿಕ್ಕೆ ಅಟೆಂಪ್ಟ್ ಆಗಿರಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಮಾರ್ಕೆಟ್ ಯಾವುದು ರೆಸಿಸ್ಟೆಂಟ್ ಇರುತ್ತಲ್ಲ, ಇಟ್ಸ್ ಬಿಕೇಮ್ ಎ ಸಪೋರ್ಟ್. ಸೊ ಮಾರ್ಕೆಟ್ ಏನಾಗುತ್ತೆ, ಈ ಲೆವೆಲಿಗೆ ಬಂದು ಮಾರ್ಕೆಟಲ್ಲಿ ಏನಾಗುತ್ತೆ, ಇಂಟ್ರಾಡೇ ಲೋ ಆಗಿ ಪ್ಲಸ್ ಇಂಟ್ರಾಡೇ ಹೈ ಆಗಿ ಪ್ಲಸ್ ಫುಲ್ ಬ್ಯಾಕ್ ಬಂದು ಏನಾಗುತ್ತೆ, ಒಂದು ಇಂಪಲ್ಸಿವ್ ಮೂವ್ ಬರುತ್ತೆ. ಸೊ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ಇದು ಸೀಕ್ರೆಟ್ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಿರಬೇಕು. ಸೊ ಯು ಲರ್ನ್ ಎವ್ರಿಥಿಂಗ್ ವಿತ್ ಅಸ್. ಓಕೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್, like and share this video. Thank you for watching video guys. Have a good day.